ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವೀಕ್ ಅಂದರೆ ಆಗಸ್ಟ್ 3 ಧೃತಿದು ಬರ್ಡೇ ಇತ್ತು. ಅವತ್ತು ಅವಳದು 16 ಇಯರ್ಸ್ ಬರ್ಡೇ. ಸಂಡೇ ಬಂದಿದ್ದರಿಂದ ನಾವು ಎಲ್ಲೂ ಹೋಗಿಲ್ಲ, ಲೇಟಾಗಿದ್ದರಿಂದ ಮನೆ ಹತ್ರ ಇರೋ ಕೋದಂಡರಾಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಅವಳೊಬ್ಳನ್ನೇ. ಅದಾದಮೇಲೆ ಈವ್ನಿಂಗು ಡಿನ್ನರ್ಗೆ ಹೋಗೋಣ, ಆಚೆ ಅಲ್ಲೇ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವೈಟ್ ಫೀಲ್ಡ್ ಹತ್ರ BLR ಬ್ರೂಯಿಂಗ್ ಕೋ ಅಂತ ಇದೆ, ಆ ರೆಸಾರ್ಟ್ಗೆ ಹೋಗಿದ್ವಿ. ಚೆನ್ನಾಗಿತ್ತು, ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದರೆ ಒನ್ ಟೈಮ್ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ಅಂತ ಅವಳೇ ಸೆಲೆಕ್ಟ್ ಮಾಡಿದ್ದು, ಅದಕ್ಕೆ ಹೋದ್ವಿ. ನಾವು ಕೇಕ್ ಅಲ್ಲೇ ತೊಗೊಂಡೋಗಿದ್ವಿ. ಅವಳೇ ನೋಡಿ ಈ ಡಿಸೈನು ಅವಳೇ ಸೆಲೆಕ್ಟ್ ಮಾಡಿ ಇದೇ ಥರ ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. 16 ಅಲ್ಲ, ಇವಾಗೆಲ್ಲ ದೊಡ್ಡವ್ರು ಆಗ್ತಿದ್ದಾರೆ ನೋಡಿ, ಅದಕ್ಕೆ ಅವರೆಲ್ಲ ಅವ್ರಿಗೆ ಯಾವ ಥರ ಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊತಾರೆ. ಮುಂಚೆ ಎಲ್ಲ ನಾವು ಯಾವ್ದು ಹೇಳ್ತೀವಿ ಅದನ್ನು ತೊಗೊತಾಯಿದ್ರು, ಇವಾಗ ಆ ಥರ ಎಲ್ಲ ಇಲ್ಲ ನೋಡಿ. ಅದರಿಂದ ಮತ್ತು ಬೊಕ್ಕೇನೂ ಅವಳು ಬೇಕಂತ ಹೇಳಿ ಅವಳೇ ನಮ್ಮ ಹತ್ರನೇ ಗಿಫ್ಟ್ ಅಂತ, ಇದೇ ಗಿಫ್ಟ್ ಸಾಕು ಅಂತೇಳಿ ಬೊಕ್ಕೇನ ತೆಗೆಸ್ಕೊಂಡ್ಳು. ಮತ್ತು ಕೇಕ್ ಕಟ್ ಮಾಡಬೇಕು ಅಂತ ನಾವು ಅಲ್ಲೇ ಕೇಕು ತೊಗೊಂಡೋಗಿ ಅಲ್ಲೇ ಕಟ್ ಮಾಡಿದ್ವಿ. ನಾನು ಮತ್ತು ಧೃತಿ, ಗಾನ, ನಮ್ಮ ಹಸ್ಬೆಂಡು ಮತ್ತು ಅವ್ರ ಚಿಕ್ಕಪ್ಪ, ಅವರ ಚಿಕ್ಕಿ, ಅವಳ ತಮ್ಮ, ಅಷ್ಟೇ ಜನ ಹೋಗಿದ್ದು. ಮತ್ತು ನಮ್ಮ ಅಪ್ಪ ಅಮ್ಮ ವೀಡಿಯೋ ಕಾಲ್ ಮಾಡು ನೋಡ್ತೀನಿ ಅಂದರು, ಅದಕ್ಕೋಸ್ಕರ ನಾನು ವೀಡಿಯೋ ಕಾಲ್ ಮಾಡಿದ್ದೆ. ಸಾರಿ, ಆಚೆ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ, ಅದಕ್ಕೆ ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಅಲ್ಲೇ ಮಾಡಿದ್ಲು, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ಲು. ಲಾಸ್ಟ್ ಇಯರು ಇದೇ ಥರ ಆಚೆ ಹೋಗಿದ್ವಿ. ಮುಂಚೆ ಎಲ್ಲ ಮನೆಯಲ್ಲೇ ಅವ್ರ ಫ್ರೆಂಡ್ಸ್ನೆಲ್ಲ ಕರೆದು ಕೇಕ್ ಕಟ್ಟಿಂಗ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಇವಾಗ ದೊಡ್ಡವ್ರು ಆಗಿದ್ದಾರಲ್ವ, ಅದರಿಂದ ಅದನ್ನೆಲ್ಲ ಇಷ್ಟಪಡಲ್ಲ. ಇವಾಗ ನಮಗೂ ಆಗಲ್ಲ ಎಲ್ಲರನ್ನೂ ಕರಿಯೋದಕ್ಕೆ. ನೋಡಿ, ಅವ್ರ ತಮ್ಮಂಗೆ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾಳೆ, ಎಂಜಾಯ್ ಮಾಡಿದ್ಲು. ನಮಗೂ ಅದೇ ಬೇಕಾಗಿದೆ ಅಲ್ಲ, ಅವ್ರದ್ದು ಖುಷಿ ಆಗಿದ್ರೆ ಅದೇ ಸಾಕು. ನಮ್ಮ ಮನೆಯಲ್ಲಿ ನಮ್ಮ 4 ಜನದೂ ಒಂದು ಮಂತ್ ಒಳಗೆ ಬಂದುಬಿಡುತ್ತೆ. ಗಾನದು ಜುಲೈ 6 ಬರುತ್ತೆ, ಅವ್ರ ಅಪ್ಪಂದು ಜುಲೈ 30 ಬರುತ್ತೆ, ನಂದು ಆಗಸ್ಟ್ 7, ಧೃತಿದು ಆಗಸ್ಟ್ 3. ಅದರಿಂದ ನಮಗೆ ಕೇಕ್ ಕಂಟಿನ್ಯೂಸ್ ಆಗಿ 1 ಮಂತಲ್ಲೇ ತಿಂದ್ಬಿಡ್ತೀವಿ, ಕ್ಯಾಪೇ ಇರಲ್ಲ. ಅದಾದಮೇಲೆ ನಾವು ಹೋಗಿದ್ದ ರೆಸಾರ್ಟು ಚೆನ್ನಾಗಿತ್ತು. ರೆಸಾರ್ಟ್ ಅಲ್ಲ, ಸಾರಿ, ರೆಸ್ಟೋರೆಂಟು. ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಫೋಟೋ ತೆಕ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಫುಡ್ಡೆಲ್ಲ ಆರ್ಡ್ರ್ ಮಾಡಿದರು, ಮತ್ತು ಫುಡ್ ತಿನ್ನೋಕ್ಕೆ ಹೋಗಿಲ್ಲ ನಾವು. ಫಸ್ಟ್ ವೀಡಿಯೋಸ್ ಮಾಡೋಣ, ಫೋಟೋಸ್ ತೆಕ್ಕೊಳ್ಳೋಣ ಅಂತ ಅವಳು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಡ್ರೆಸ್ಸು, ಚೆನ್ನಾಗಿತ್ತು. ಅದಕ್ಕೋಸ್ಕರ ಅದರಲ್ಲಿ ಒಂದೆರಡು ಫೋಟೋ ತೆಕ್ಕೊಬೇಕಂತ ತೆಕ್ಕೊತಾ ಇದ್ಲು. ತೆಗಿತಾ ಇದ್ವಿ ನಾವೇ. ತುಂಬ ಜನ ಇದ್ದರು, ಚೆನ್ನಾಗಿದೆ. ಈವ್ನಿಂಗ್ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಓಕೆ. ಅಂದರೆ ಫ್ಯಾಮಿಲಿನೂ ಇದೆ, ಸಿಂಗಲ್ಲು ಇದ್ದಾರೆ, ಕಪಲ್ಸ್ ಎಲ್ಲರೂ ಹೋಗ್ಬೋದು. ನೋಡಿ, ಈ ಥರ ಫೋಟೋ ತೆಗೆಸ್ಕೊತಾ ಇದ್ಲು. ಲಾಸ್ಟು ಜುಲೈ 6 ಆದಾಗ ಅವನ ತಮ್ಮ, ಚಿಕ್ಕಿ ಯಾರೂ ಬಂದಿರಲಿಲ್ಲ, ಅವ್ನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತಂತ. ನಾವೇ 4 ಜನ ಹೋಗಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಮತ್ತು ಊಟನೂ ಎಲ್ಲ ಮಾಡಿದ್ವಿ. ಡಿನ್ನರೆಲ್ಲ ಮುಗಿಸ್ಕೊಂಡು ಮತ್ತು ಕೇಕ್ನ ಮನೆಗೆ ವಾಪಸ್ ಕಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ತಿನ್ನೋಕ್ಕೆ ಹೋಗಿಲ್ಲ ನಾವು, ಮನೇಲಿ ತಿನ್ನೋಣ ಅಂದ್ಬಿಟ್ಟು ಹಂಗೆ ವಾಪಸ್ ತೊಗೊಂಡೋಗ್ತಾ ಇದ್ವಿ. ಅದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮದು ಫೋರ್ತ್ ಅಂದರೆ 4th ಫ್ಲೋರ್ದು ಮೋಲ್ಡಿಂಗ್ ಇತ್ತು. ಅದನ್ನೆಲ್ಲ ಮೋಲ್ಡಿಂಗ್ ಆಗ್ತಾಯಿದ್ರು. ಅದು ಬೆಳಗ್ಗೆನೇ ಇದ್ದಿದ್ದರಿಂದ ನಾನು ಹೋಗಿ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನಿಮ್ಗೆ ಹೇಳಿದ್ನಲ್ಲ, ನಾವು ಬಿಲ್ಡಿಂಗ್ ಕಟ್ತಾಯಿದ್ದೀವಿ ಅಂತ. ಇವಾಗ 4th ಫ್ಲೋರು ಫಿನಿಶ್ ಆಗಿದೆ. ಇವಾಗ ಪೂಜೆ ಎಲ್ಲ ಆದಮೇಲೆ, ಮೋಲ್ಡ್ ಎಲ್ಲ ಆದಮೇಲೆ ಮತ್ತೆ ಅವರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ದಿನ ಹೋಗಲ್ಲ, 2 ಡೇಸು 3 ಡೇಸ್ಗೆ ಒಂದ್ಸಲ ಹೋಗ್ತೀನಿ. ಅದು ಈವ್ನಿಂಗ್ ಹೋಗ್ತೀನಿ. ಬೆಳಗ್ಗೆ ಟೈಮ್ ನನಗೆ ಕೆಲಸ ಇರೋದ್ರಿಂದ ಟೈಮೇ ಸಿಗೋಲ್ಲ, ಮಧ್ಯಾಹ್ನನೂ ಆಗೋಲ್ಲ. ಧೃತಿನ ಪಿಕಪ್ ಮಾಡೋದಿರುತ್ತೆ, ಅದರಿಂದ ಈವ್ನಿಂಗ್ 5 o'clock 5:30 ಹಂಗೆ ಹೋಗ್ತೀನಿ. ಆದರೆ ಇವತ್ತು ಹೋಗಿದ್ದೆ, ಎಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬಿಲ್ಡಿಂಗ್ ಇಲ್ಲಿವರೆಗೂ ಬಂದಿದೆ ಅಂತ. ಇದು 4th ಫ್ಲೋರ್ ಅಲ್ವಾ, ಹತ್ತಿ ಇಳಿಯೋದಕ್ಕೆ ಸುಸ್ತಾಗ್ಬಿಡುತ್ತೆ. ಅದು ಸ್ವಲ್ಪ ಹೈಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಹೋಗಲ್ಲ. 2 ಡೇಸ್ 3 ಡೇಸ್ಗೆ ಒಂದ್ಸಲ ಹೋಗ್ತೀನಿ. ನೋಡಿ, ಎಲ್ಲ ಬಿಲ್ಡಿಂಗ್ ಆಗ್ತಾಯಿದೆ. ನಾನು
ಮುಂದೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಈ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.